ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ತಾಲಿಪಟ್ಟಿನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೇನೆ ರೀ. ತುಂಬಾ ಈಸಿಗಿರುವಂತಹ ರೆಸಿಪಿ, ಹಾಗೆಯೇ ಟೇಸ್ಟಿಯಾಗಿರುವಂತಹ ರೆಸಿಪಿ, ಹೆಲ್ದಿ ಕೂಡ ಆಗಿತ್ತು. ಈ ರೆಸಿಪಿನ ನೋಡ್ತಾ ಇದ್ದರೆ ಬಾಯೊಳಗೆ ನೀರು ಬರೋದಂತೂ ಗ್ಯಾರಂಟಿ. ಹಾಗೆಯೇ ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸಾಯಂಕಾಲ ಟೀ ಟೈಮ್ ಜೊತೆಗೂ ಕೂಡ ಮಾಡ್ಕೋಬೋದು. ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ ಒಂದು ಸತಿ. ಇವಾಗ ನೋಡ್ತಾ ಇದ್ರಲ್ಲ, ಮೆಣಸಿಕಾಯಿ ಒಂದು 8ರಿಂದ 10 ತೊಗೊಂಡಿದ್ದೀನಿ. ಖಾರ ಇಲ್ಲರಿ, ಅವು ಖಾರ ಇದ್ದರೆ ನೀವು ಸ್ವಲ್ಪ ಕೂಡ ತೊಗೋಬೋದು. ಹಾಗೆಯೇ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಗಡ್ಡೆ ಸಿಪ್ಪೆ ಬಿಡಿಸಿರುವಂತಹ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಗೆ ಹಾಕಿಲ್ಲ, ಕಲ್ಲಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಯಾಕಂತಂದ್ರೆ ಕಲ್ಲಿನೊಳಗೆ ರುಬ್ಬೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ, ಅದ್ರದ್ದೊಂದು ಟೇಸ್ಟ್ ಒಳ್ಳೆ ಘಮ ಕೂಡ ಇರ್ತೈತಿ. ಅದಕ್ಕಂತ ಹೇಳಿ ನಾನು ಕಲ್ಲೊಳಗೆ ಹರ್ಕೊಂಡು ಬಂದೀನಿ ನೋಡಿರಿ. ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿರಿ. 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಹಾಗೆಯೇ 1 ಕಪ್ ಆಗುವಷ್ಟು ಬೇಸನ್, ಅಂದರೆ ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ರಿ, ಅದನ್ನು ತೊಗೊಂಡಿನಿ. ಎಲ್ಲದನ್ನು ಈಕ್ವಲ್ ಕ್ವಾಂಟಿಟಿ, ಒಂದು ಯಾವುದಾದ್ರೂ ಟೀ ಕಪ್ ಆಗಿರ್ಬೋದು, ಒಂದು ಬೌಲ್ ಆಗಿರ್ಬೋದು, ಆ ಬೌಲಲ್ಲಿ ನೀವು ಎಲ್ಲದನ್ನು ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಳ್ಳಿ. ಆಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರೆದಿಟ್ಟಿರುವಂತಹ ಖಾರ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟು ಜೊತೆಗೆ ಈ ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ. ಹಾಗೆಯೇ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೇಕಾದರೆ ನೀವು ಉಪ್ಪು ಕೂಡ ಹಾಕ್ಕೋಬೋದು. ನಾನು ಆವಾಗಲೇ ಉಪ್ಪು ಕೂಡ ಹಾಕ್ಕೊಂಡು ಖಾರನ ಹರ್ಕೊಂಡು ಬಂದಿದ್ದೀನಿ. ಅಷ್ಟು ಉಪ್ಪು ಸಾಕಾಗ್ತೈತಿ. ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದು ನೋಡಿರಿ. ನಾನು ತೊಗೊಂಡಿರುವಂತಹ ಬಟ್ಲದ ಅಳತೆಗೆ ಈ ಅಷ್ಟು ಉಪ್ಪು ಕರೆಕ್ಟ್ ಆಗುತ್ತೆ. ನೀವು ಎಷ್ಟು ತೊಗೊತೀರಿ ನೋಡಿರಿ, ಅಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋರಿ. ಇವಾಗ ನೋಡ್ತಾ ಇದ್ರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ತಾಲಿಪಟ್ಟಿನ ಹಿಟ್ಟನ್ನು ನಾದ್ಕೊತೇನೆ ನೋಡಿರಿ. ಇವಾಗ ನೋಡ್ತಾ ಇದ್ರಲ್ಲ, ಇಷ್ಟೊಂದು ಚೆನ್ನಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ನಾನು ನಾದ್ಕೋತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಜಾಸ್ತಿ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಬೇಡಿ, ತುಂಬ ಗಟ್ಟಿಯಾಗೂ ನಾದ್ಕೋಬೇಡಿ. ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟು ಇರಲಿ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನ 2 ಭಾಗ ಮಾಡಿ ತೊಗೋತೀನಿ ನಾನು. ತೊಗೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ತೇವಲ್ಲ ಆ ರೀತಿನ ನಾನು ಲಟ್ಟಿಸ್ಕೊತೀನಿ ನೋಡಿರಿ. ಇದನ್ನು ಒಂದು ಭಾಗನ ಎತ್ತಿಟ್ಟು ಇನ್ನೊಂದು ಭಾಗನ ತೊಗೊಂಡು ನಾನು ಲಟ್ಟಿಸು ಮನೆಗೆ ನಾನು ಗ್ಯಾಸಿನ ಕಟ್ಟೆ ಮೇಲ್ಗಡೆ ನಾನು ಲಟ್ಟಿಸ್ಕೋತಾ ಇದ್ದೀನಿ. ಸೊ ಅದಕ್ಕಂತ ಹೇಳಿ ಅದ್ರ ಮೇಲ್ಗಡೆ ನಾನು ಎಣ್ಣೆನ ಸವರ್ಕೊಂಡು ಇವಾಗ ನಾವು ಭಾಗ ಮಾಡಿಟ್ಟಿದ್ವಲ್ರಿ, ಆ ಹಿಟ್ಟನ್ನು ತೊಗೊಂಡು ಚಪಾತಿ ಥರ ನಾನು ಅದನ್ನು ಒಂದು ಸ್ವಲ್ಪ ಈ ಥರ ಮಿದ್ಕೋತಾ ಇದ್ದೀನಿ. ಸ್ವಲ್ಪ ಮಿದ್ಕೊಂಡ್ವಿ ಅಂತಂದರೆ ಚೆನ್ನಾಗಿರ್ತೈತಿ ಹಿಟ್ಟು. ಕೈಲೇ ಒಂದು ಸತಿ ಈ ಥರ ಪ್ರೆಶ್ ಮಾಡಿಕೊಂಡು ಮಿದ್ದಿದ್ವಿ ಅಂದರೆ ಹಿಟ್ಟನ್ನು ಒಂದು ಸ್ವಲ್ಪ ಮೃದುವಾಗುತ್ತೆ ಹಿಟ್ಟು. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡಿಕೊಂಡು ಅದಾದಮೇಲೆ ನಾನು ಲಟ್ಟಣಿಗೆಯಿಂದ ಈ ರೀತಿ ಚಪಾತಿನ ಹದಕ್ಕೆ ನಾನು ಲಟ್ಟಿಸ್ಕೋತಾ ಇದ್ದೀನಿ. ಚಪಾತಿನ ಯಾವ ಥರ ಲಟ್ಟಿಸ್ತೇವಲ್ರಿ, ಅದೇ ಥರನೇ ಇದನ್ನು ಕೂಡ ಲಟ್ಟಿಸ್ಕೋಬೇಕು ನೋಡಿರಿ. ಲಟ್ಟಿಸ್ಕೊಂಡು ಯಾವುದಾದ್ರೂ ಒಂದು ಬೌಲ್ ಆಗಿರ್ಬೋದು ಅಥವಾ ವಾಟ್ಗ ಅಂತೀವಲ್ರಿ ನಾವು, ಅದರಲ್ಲೇ ಕೂಡ ನೀವು ಈ ಒಂದು ಶೇಪನ್ನು ಕೊಟ್ಕೋಬೋದು. ಅಥವಾ ಪೂರಿ ಯಾವ ಥರ ಮಾಡ್ತಿರಲ್ರಿ, ಅದೇ ಥರನೇ ಪೂರಿ ಥರನ ನೀವು ಇದನ್ನು ಲಟ್ಟಿಸ್ಕೋಬೋದು ನೋಡಿರಿ. ನಾನಿಲ್ಲಿ ಒಂದೇ ಹಿಟ್ಟನ್ನು ತೊಗೊಂಡು ತುಂಬಾ ದೊಡ್ಡದಾಗಿ ಲಟ್ಟಿಸ್ಕೊಂಡು ಊಟದ ಬಾಕ್ಸ್ನಿಂದ ನಾನು ಈ ರೀತಿಯಾಗಿ ನಾನು ಒಂದೇ ಶೇಪ್ನಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು, ಅಥವಾ ಬೇಡ ಅಂತಂದರೆ ಪೂರಿ ಥರನೂ ಕೂಡ ನೀವು ಲಟ್ಟಿಸ್ಕೊಂಡು ಕರಿಬೋದು. ತುಂಬಾ ಚೆನ್ನಾಗಿರ್ತೈತಿ ತಾಲಿಪಟ್ಟಿ. ಈ ಮಸಾಲೆ ಒಂದು ಹಾಕಿರೋದ್ರಿಂದ ತುಂಬಾ ಘಮ ಬರ್ತಿರ್ತೈತಿ, ಹಾಗೆ ಒಂದು ಒಳ್ಳೆ ಪರಿಮಳ ಕೂಡ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಎಕ್ಸ್ಟ್ರಾ ಹಿಟ್ಟನ್ನು ಏನೈತಲ್ರಿ ಅದನ್ನು ತೆಗೆದು ಬೇರೆ ಕಡೆ ಇಡ್ತಾ ಇದ್ದೀನಿ. ಮತ್ತೆ ಉಳಿದಿರುವಂಥ ಹಿಟ್ಟು ಜೊತೆಗೆ ಸೇರಿಸ್ಕೊಂಡು ಮತ್ತೆ ಇದೇ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡಿದ್ವಿ ಅಂತಂದ್ರೆ ದುಂಡಾಗಿರುವಂತಹ ಪೂರಿ ಥರ ಉಬ್ಬಿ ಬರುವಂತಹ ಈ ತಾಲಿಪಟ್ಟಿ ರೆಡಿ ಆಗ್ತಾವ್ರಿ. ಇವನ್ನ ಒಂದು ತಟ್ಟೆಗೆ ನಾನು ಎತ್ತಿ ಇಟ್ಕೋತಾ ಇದ್ದೀನಿ. ಒಂದೊಂದಾಗಿ ತೆಗೆದು ಇಟ್ಕೊಂಡು ಉಳಿದಿರುವಂಥ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಂಡು ಇದೇ ರೀತಿಯೇ ನಾನು ಮೊದಲಿಗೆ ಎತ್ತಿ ಇಟ್ಕೊಂಡು ಬಿಡ್ತೀನಿ. ಅದಾದಮೇಲೆ ಎಣ್ಣೆನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದಾಗಿ ತಾಲಿಪಟ್ಟನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ತಾಲಿಪಟ್ಟು ತುಂಬಾ ಉಬ್ಕೊಂಡು ಚೆನ್ನಾಗಿ ಬರ್ತಾವ್ರಿ. ಇದಕ್ಕೆ ನೋಡಿದರೆ ಬೇಕಾದರೆ ನೀವು ನೋಡ್ತಾ ಇರ್ಬೋದು, ನಾವು ಮೇಲ್ಗಡೆ ಎಣ್ಣೆ ಕೂಡ ಹಾಕಿಲ್ಲ, ಹಾಗೇ ಉಬ್ಕೊಂಡು ಬರ್ತಾ ಇದೆ. ಅಷ್ಟೊಂದು ರುಚಿಯಾದ ಆಮೇಲೆ ಗರಿ ಆಗಿರುವಂತಹ ಈ ಒಂದು ತಾಲಿಪಟ್ಟಿನ ಮನೆ ಮಂದಿಗೆಲ್ಲ ಮಾಡಿಕೊಟ್ರಿ ಅಂತಂದ್ರೆ ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ನೋಡಿರಿ. ಹಾಗೆಯೇ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ. ಪ್ರತಿದಿನ ನಾವು ಒಂದೇ ಥರದ ಬ್ರೇಕ್ಫಾಸ್ಟ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಬೋರ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ತಾಲಿಪಟ್ಟಿನ ನೀವು ಕೂಡ ಮಾಡಿಕೊಡಿ. ಮನೆಯಲ್ಲಿರುವಂತಹ ಕೆಲವು ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ತಾಲಿಪಟ್ಟಿನ ನಾವು ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರಲ್ಲ, ಈ ತಾಲಿಪಟ್ಟಿ ಎಲ್ಲದೂ ಉಬ್ಬಿ ಬಂದೈತಿ. ಇದನ್ನು ಚೆನ್ನಾಗಿ ಕೂಡ ಫ್ರೈ ಆಗೈತಿ ಎಣ್ಣೆ ಒಳಗೆ. ಇದನ್ನು ನಾನು ತೆಗೆದು ಬೇರೆ ತಟ್ಟೆಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಉಳಿದಿರುವಂತಹ ತಾಲಿಪಟ್ಟನ್ನು ಕೂಡ ಇದೇ ರೀತಿಯೇ ನೀವು ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ರೀ.
ಇದೆಲ್ಲದನ್ನು ಫ್ರೈ ಮಾಡಿದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಾವಂತ ಹೇಳಿ. ಎಷ್ಟು ಅಂದರೆ ನಾನು 1 ಕಪ್ ಆಗುವಷ್ಟು ಹಿಟ್ಟಿಗೆ ಒಂದು 15ರಿಂದ 20 ಈ ಥರ ತಾಲಿಪಟ್ಟಿಯಾಗಿದ್ದು ನೋಡಿರಿ. ಇದು ಕೂಡ ನಾನು ಮತ್ತೊಂದು ಟೈಮ್ ಹಾಕಿ ಫ್ರೈ ಮಾಡುವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟೊಂದು ಚೆನ್ನಾಗಿ ಉಬ್ಕೊಂಡು ಬಂದೈತಿ ತಾಲಿಪಟ್ಟಿ ಅಂತ ನೋಡ್ತಾ ಇರ್ಬೋದು ನೀವು. ಈ ರೀತಿ ತಾಲಿಪಟ್ಟಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ. ಹಾಗೆಯೇ ಹೆಚ್ಚಿಗೆ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಹಾಗನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್